ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ಲಾಸ್ಟ್ ವ್ಲಾಗಲ್ಲೆಲ್ಲ ಅಮ್ಮಂದು ಆಪ್ರೇಷನ್ಗೆ ಹೋಗಿದ್ನಲ್ಲ, ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಹಾಸ್ಪಿಟ್ಲಲ್ಲೆಲ್ಲ ನಮ್ಮ ಪುಟ್ಟಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ಲು. ಅವತ್ತು ಆಪ್ರೇಷನ್ ಆಗಿ ಇದು ಒಂದು 2ನೇ ದಿನ ಇರಬೇಕು. ಒಂದು ದಿನ ಕಂಪ್ಲೀಟ್ ಆಗಿತ್ತು, ಇದು 2ನೇ ದಿನ. ಆ ದಿನ ಅವಳು ಹಿಂಗೆ ಓಡಾಡ್ತಾ ಇದ್ದಿದ್ದು. ಹಾಸ್ಪಿಟ್ಲಲ್ಲಿ ಬಂದ್ಬಿಟ್ಟು ಇವಳನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳನ್ನ ಮನೆಗೆ ಕಳಿಸ್ಬಿಡ್ತಾ ಇದ್ದೆ. ಇನ್ನೂ ಮನೆಗೆ ಹೋಗಿರಲಿಲ್ಲ, ಮಕ್ಕಳು ಎಲ್ಲ ನೋಡಿರಲಿಲ್ಲ ಅಂತ 4 ಗಂಟೆ ಮೇಲೆ ಮಕ್ಕಳುಗಳನ್ನ ಕರ್ಕೊಂಡು ಬಂದಿದ್ದರು. ಸೊ ಅವ್ರದ್ದು ಸ್ಕೂಲ್ ಬಿಡಬೇಕಲ್ಲ, ಹಾಗಾಗಿ ಬಿಟ್ಟ ಮೇಲೆ ಬಂದಿದ್ದರು. ಸೊ ನೋಡಿಕೊಂಡು 10 ಗಂಟೆ ಆಗಿತ್ತು, ಇನ್ನೂ ಹೋಗಿರಲಿಲ್ಲ ಮನೆಗೆ. ಕಾರಲ್ಲಿ ಬಂದಿದ್ರಲ್ವ, ನಿಧಾನಕ್ಕೆ ಹೋಗ್ಬೋದು, ತೊಂದರೆ ಇಲ್ಲ ಅಂದ್ಬಿಟ್ಟು ಮಕ್ಕಳೆಲ್ಲ ಸೇರ್ಕೊಂಡು ಹೊರಗಡೆ ಹೆಂಗೆ ಹಾಸ್ಪಿಟ್ಲು ಆಟ ಆಡ್ತಾಯಿದ್ರು ಮಕ್ಕಳುಗಳು ಓಡಾಡಿಕೊಂಡು. ಸೊ ಅವಾಗ ತೆಗೆದಿರುವಂಥ ವಿಡಿಯೋ ಇದು. ಮಾಡಬೇಡ ಡ್ಯಾನ್ಸು, ಮಾಡಬೇಡ ಡ್ಯಾನ್ಸು. ಈ ಕಡೆ ತಿರ್ಕೋ, ಇಲ್ಲ ಹಿಂಗೆ ಸೊಂಟ ನಿಂತ್ಕೋ, ಒಂದು ಕಡೆ ನಿಂತ್ಕೋ, ಸೊಂಟ ಕುಳ್ಸು ಸೊಂಟ ಕುಳ್ಸು. ಓಡಾಡ್ಬಾರ್ದು ಕಣೆ. ನೋಡಿದ್ರಲ್ವ, 2 ಸೆಕೆಂಡ್ ಕೂಡ ಅವಳು ಇರ್ತಿರ್ಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಅವ್ರದ್ದು ಮಂಗಳವಾರ ಏನೋ ಆಯಿತು, ನಾನು ಗುರುವಾರ ಬಂದುಬಿಟ್ಟೆ ಬೆಂಗಳೂರಿಗೆ. ಏಕೆಂದರೆ ನನಗೆ 2 ದಿನ ರಜಾ ಸಿಕ್ಕಿದ್ದು. ಮತ್ತು ಏನಂದರೆ ಅವರು ಡಿಸ್ಚಾರ್ಜ್ ಮಾಡೋದು ಶುಕ್ರವಾರ, ಇಲ್ಲಾಂದರೆ ಶನಿವಾರ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಹೆಂಗಿದ್ರು ಶುಕ್ರವಾರ ಶನಿವಾರ ಡ್ಯೂಟಿ ಮಾಡಿಬಿಟ್ಟು ನಾನು ಮತ್ತೆ ಭಾನುವಾರ ಹೋಗೋಣ, ಇಲ್ಲ ಶನಿವಾರ ನೈಟ್ ಹೊಟ್ಟೋಗೋಣ ಅಂತ ಹೇಳಿ ಬಂದೆ. ಶನಿವಾರ ಒಂದು ಯೋಗ ದಿನ ಇತ್ತು, ಹಾಗಾಗಿ ಯೋಗ ದಿನ ನೋಡಿ ಎಲ್ಲರೂ ಯೋಗ ಮಾಡ್ತಾ ಇದ್ದಾರೆ ಮಕ್ಕಳು. ಸ್ಕೂಲಿಗೆ ಬಂದಿದ್ದೆ. ಸ್ಕೂಲಿಗೆ ಬಂದು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಫ್ರೈಡೇ ಸಾಟರ್ಡೆ ಮುಗಿಸ್ಕೊಂಡು ಸಾಟರ್ಡೆ ನೈಟು ಮತ್ತೆ ನಾವು ಊರಿಗೆ ಹೋದ್ವಿ. ನೋಡಿ ಎಷ್ಟು ಲಾಟ್ ಹಾಕಿದೆ ನನಗೆ ಕರೆಕ್ಷನ್ಸು. ಕರೆಕ್ಷನ್ಸ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ಶನಿವಾರ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಊರಿಗೆ ಹೋಗ್ಬೇಕಾಗಿದ್ದರಿಂದ ಸ್ವಲ್ಪ ಹೊರಟುಬಿಟ್ಟೆ ನಾನು. ಆದರೆ ಶನಿವಾರನೂ ಫುಲ್ ಡೇನೇ ಇರುತ್ತೆ, 3:30 ತನಕ. 3:30ಗೆ ಮುಗಿಸ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ಗೂ ಡ್ಯೂಟಿ ಇತ್ತು. ಅವ್ರು 6 ಗಂಟೆಗೆ ಬಂದು ಆಮೇಲೆ 6 ಗಂಟೆಗೆ ಹೊರಟ್ವಿ. ಹೋಗೋದು 11 ಗಂಟೆ ಆಯಿತು. ಆಮೇಲೆ ಅಮ್ಮ ಏನಕ್ಕೆ ಬರ್ತೀರಾ ಹಾಸ್ಪಿಟ್ಲಿಗೆ, ಬರಲೇಬೇಡಿ, ಮನೆಗೆ ಹೊರಟೋಗ್ಬಿಡಿ, ನಾಳೆ ಬೆಳಗ್ಗೆನೇ ಬೇಗ ಬಂದುಬಿಡಿ ಅಂತ ಹೇಳಿದ್ರು. ಅವತ್ತು ನಾನು ಅದ್ರ ನೆಕ್ಸ್ಟ್ ಡೇಗೆ ನಾನು ಒಂದು ವಿಡಿಯೋ ಸ್ಕೂಲಲ್ಲೇ ಒಂದು ವಿಡಿಯೋ ಹಾಕಬೇಕಿತ್ತು. ಸೊ ನಾವು ಲೆಸನ್ ಮಾಡೋದಕ್ಕೆ ನಂಗೊಂದು ವಾರ್ಮಪ್ಗೆ ಒಂದು ಸಾಂಗ್ ಬೇಕಿತ್ತು. ಹಾಗಾಗಿ ಮನೇಲೇ ಇದ್ನಲ್ವಾ, ಒಂದು ಸ್ವಲ್ಪ ಮನೇಲೇ ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವ್ರ ಹತ್ರ ಒಂದೇ 1 ನಿಮಿಷದ ವಿಡಿಯೋ ಮಾಡಿಸೋದಕ್ಕೆ 1 ಅವರ್ ಪರದಾಡಬೇಕಾಯ್ತು. ಹಾಕು ಕೈಮಿಗೆ, ಹಾಕು ಕೈಮಿಗೆ ಇಲ್ಲಾಂದ್ರೆ ದೇವ ಕರಿತೀನಿ. ಹಾಕುಟು ಕೈಮಿಗೆ ಹಾಕು, ಬೀಜ ಹಾಕು ಒಳಗಡೆ ಇಡು, ಹಾಕು. ಹಾಕು ಒಳಗಡೆ ಹಾಕು, ಆಮೇಲೆ ಒಳಗಡೆ ಹಾಕುಟು. ಇಟ್ಕೋ, ಹಣ್ಣನ್ನು ತೆಗಿಸು, ಮತ್ತೆ ಎತ್ಕೋ, ಬೇಗ ಇಸ್ಕೋ. ಹಾಕುಟು ಕೈಮಿಗೆ ಬಿಡುವೆ ಇಟ್ಬಿಟ್ಟು. ನೀನು ಸೈಡ್ಗೆ ಹಾಕು, ಗಿಡಕ್ಕೆ ಹಾಕಿ ಎತ್ತಿ. ಸಾಕು, ಈಗ ನೀನು ನೋಡ್ರಾಗೋ. ಇಲ್ಲಿ ರಾಗು ಹಿಂಗನ್ನು ಇಲ್ಲಿ ಹಿಂಗೆ ಬೆವರು ಹಿಂಗೆ ತಗೊಳಕ್ಕೆ ಹಿಂಗೆ ಹಿಂಗನ್ನು ಮಾಡು ಹಿಂಗೆ ಮಾಡಿ ಹಿಂಗೆ ಮಾಡು. ಒಂದು ತೋರಿಸು, 2 ಕೈ ಇಲ್ಲವೇ ಮಾಡಿ ಹಿಂಗೆ ಹಿಂಗೆ ತಿರುಗಿ ಬೇಗ ಫಾಸ್ಟಾಗೆ. ನಿನ್ನ ಎದೋಳ ಕರೀಲೇಗ ಮಾಡು. ಈಗ
ನಮ್ಮ ಮನೆಯವರಂತೂ ಮೊಬೈಲಲ್ಲಿ ಒಂದು ದೆವ್ವ ಇಟ್ಕೊಬಿಟ್ಟು ದೆವ್ವ ಕರಿತೀನಿ ಮಾಡಿ ಅಂತಲೇ ಮಾಡಿಸಿದ್ರು. ಸೊ ಭಾನುವಾರ ಈ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಜಮೀನಿಗೆ ಹೋಗಿ ಆನಂತರ ಆಮೇಲೆ ಅಮ್ಮನಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರಲ್ವ, ಅಲ್ಲಿ ಹೋಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಫುಲ್ಲು ಹಾಸಿಗೆ ಥರ ಮಾಡಿಬಿಟ್ಟಿದ್ವಿ. ಕಾರ್ನ ಹಾಸಿಗೆ ಥರ ಮಾಡಿ ಮಲಗಿಸ್ಕೊಂಡು ಒಂದು 3/4 ಗಂಟೆ ಆಯಿತು ಚಾಮರಾಜನಗರದಿಂದ ಊರಿಗೆ ಬರೋಕ್ಕೆ. ಯಾಕೆಂದರೆ ನಿಧಾನಕ್ಕೆ ಬಂದ್ವಿ, ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಭಯ ಆಗಿತ್ತು. ಹಾಗಾಗಿ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಬಿಟ್ಟು ಅವತ್ತೇ ನಾವು ಸಾಟರ್ಡೇನೇ ನೈಟು ಒಂದು 7 ಗಂಟೆ 8 ಗಂಟೆ ಏನೋ ಹೊರಟ್ವಿ. ಯಾಕೆಂದರೆ ಇನ್ನಿದ್ರೂ ಮತ್ತೆ ಬೆಳಗ್ಗೆ ಹೋಗಬೇಕು, ಅರ್ಲಿ ಮಾರ್ನಿಂಗು ಹಿಂಸೆ ಆಗುತ್ತೆ, ಸ್ಕೂಲಿಗೆ ಬೇರೆ ಹೋಗಬೇಕಲ್ಲ ಅಂತಂದ್ಬಿಟ್ಟು ಪಾಪುನೂ ಕರ್ಕೊಂಡು ಬೇರೆ ಹೋಗಬೇಕಾಗಿತ್ತು. ಏಕೆಂದರೆ ನಮ್ಮನ್ನು ನೋಡ್ಕೊಳಕ್ಕಾಗಲ್ಲ. ನಿಜ ಹೇಳಬೇಕು ಅಂದರೆ ಅಮ್ಮ ಇದ್ದಾರೆ ನೋಡ್ಕೋತಾರೆ ಅಂತ ಹೇಳಿ ನಾನು ಜಾಬಿಗೆ ಜಾಯ್ನ್ ಆಗಿಬಿಟ್ಟೆ. ಬಟ್ ಸಡನ್ನಾಗಿ ದೇವ್ರ ನಿರ್ಣಯ ಏನೇನೆಲ್ಲ ಇರುತ್ತೆ ನೋಡಿ, ಈ ಥರ ಎಲ್ಲ ಆಗಿ ಆಪ್ರೇಷನ್ ಆಗಿ ಕೊನೆಗೆ ಪಾಪುನ ಬೆಂಗಳೂರಿಗೆ ಬರಬೇಕಾದ ಪರಿಸ್ಥಿತಿ ಬಂತು. ಬೆಂಗಳೂರಲ್ಲೂ ಅವಳನ್ನ ಇವಾಗ ಸ್ಕೂಲ್ಗೆ ಹಾಕ್ಬಿಟ್ಟು ಇನ್ನೇನು ಆಪ್ಷನ್ ಇಲ್ಲ ಅಲ್ವಾ. 12:30ವರೆಗೆ ಅಲ್ಲೇ ಪ್ಲೇ ಗ್ರೂಪ್ಗೆ ಹೋಗ್ತಾಳೆ, 12:30 ಮೇಲೆ ಅಲ್ಲೇ 5 ಗಂಟೆವರೆಗೂ ಡೇ ಕೇರಲ್ಲಿ ಇರ್ತಾಳೆ. ರಾಗುನು ಅಷ್ಟೇ ಬೇರೆ ಸ್ಕೂಲ್ಗೆ ಹಾಕಿದ್ದೀನಿ. ಆ ಸ್ಕೂಲಿಂದ ವ್ಯಾನ್ ಮಾಡಿಕೊಂಡು ಮತ್ತೆ ಪಾಪು ಇರೋ ಸ್ಕೂಲ್ಗೆ 12:30ಗೆ ಅವನು ಹೋಗ್ತಾನೆ ಅಲ್ಲಿಗೆ. ಅಲ್ಲಿ ಇಬ್ಬರು ಇರ್ತಾರೆ, 5 ಗಂಟೆಗೆ ಇಬ್ಬರನ್ನ ಒಟ್ಟಿಗೆ ನಾನು ನನ್ನ ಸ್ಕೂಲಿಂದ ಹೋಗಿ ಕರ್ಕೊಂಡ್ಬರ್ಬೇಕು. ಸೊ ಈ ರೀತಿಯಾಗಿದೆ ಇವಾಗಿನ ಪರಿಸ್ಥಿತಿ. ಮತ್ತೇನು ಮಾಡೋಕ್ಕಾಗಲ್ಲ. ಮುಂದಿನ ವರ್ಷ ಆದ್ರೂ ನಾನು ಇದನ್ನೇ ಮಾಡಬೇಕು. ಇನ್ನೂ 2-3 ವರ್ಷ ಅವರು 3:30ಗೆ ಸ್ಕೂಲಿಂದ ಬರೋವರೆಗೆ ಆಗೋ ತನಕನೂ ನನಗೆ ಈ ಟೆನ್ಷನ್ ತಪ್ಪದೇ ಇಲ್ಲ. ಡೇ ಕೇರಿಗೆ ಬಿಡಲೇಬೇಕು, ನಂಗೆ ಆಪ್ಷನ್ನೇ ಇಲ್ಲ. ಸ್ವಲ್ಪ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳು, ಹಂಗೆ ಬೆಳಗ್ಗೆ ಹೋಗಿ ಸಂಜೆ 5 ಗಂಟೆ ಸ್ಕೂಲಲ್ಲೇ ಇರುತ್ತೆ. ಬಟ್ ಅವಳು ನಾನು ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ ಮೊದಲು, ಅದೇ ಸ್ಕೂಲಿಗೆ ಸೇರಿಸಿದ್ದೀನಿ ಕುಜ್ಜಿಗೆ. ಹಾಗಾಗಿ ಅಲ್ಲಿ ಓದ್ಕೊಂಡಿದ್ದಾಳೆ, ಆರಾಮಾಗಿರ್ತದೆ ಪಾಪ. ಸಮಾಧಾನಕ್ಕೋಸ್ಕರನೇ ನಾನು ಅದೇ ಸ್ಕೂಲಲ್ಲಿ ಸೇರಿಸ್ತೆ. ತುಂಬ ಚೆನ್ನಾಗಿ ನೋಡ್ಕೊತಾಳೆ, ಆರಾಮಾಗಿ ಆಂಟಿ ಆಯಿತು ಅಂದ್ಕೊಂಡು ಖುಷಿಯಾಗಿರ್ತಾಳೆ ಅಲ್ಲಿ. ಹಾಗಾಗಿನೇ ನಾನು ಅಲ್ಲೇ ಓದಲಿ, ಅಲ್ಲೇ ಇರಲಿ, ಕಂಫರ್ಟಬಲ್ ಆಗಿರ್ತಾಳೆ ಅಂತ ಅಲ್ಲೇ ಸೇರಿಸ್ದೆ. ನಮ್ಮ ರಾಗು ಪನ್ನೀರ್ ತಿನ್ನಬೇಕು ಅಂತ ಮೊದಲೆಲ್ಲ ಏನೂ ಕೇಳ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಈಗ ನಮ್ಮ ರಾಗುಗೆಲ್ಲ ಗೊತ್ತಾಗುತ್ತೆ. ಅಮ್ಮ ಗುಲಾಬ್ ಜಾಮೂನ್ ಕೊಡಿಸು, ಅಮ್ಮ ನಂಗೆ ಪನ್ನೀರ್ ತಿನ್ನಬೇಕು ಅನ್ನಿಸ್ತಾ ಇದೆ, ಸ್ವಲ್ಪ ಕೊಡಿಸ್ತೀಯಾ, ಬರ್ಗರ್ ತಿನ್ನಬೇಕು ಅನ್ನಿಸ್ತಿದೆ ಅಂತೆಲ್ಲ ಹೇಳ್ತಾನೆ. ಆವತ್ತು ಬಾಯ್ಬಿಟ್ಟು ಕೇಳ್ತಾನೆ ಇದ್ದ, ಬಿಡು ಹೋಗಲಿ ಅಂತ ಕರ್ಕೊಂಡು ಹೋಗಿದ್ವಿ, ತಿಂದ. ಆಮೇಲೆ ಆ್ಯಸ್ ಯೂಶ್ವಲ್ ಅವತ್ತು ಹೇಳಿದ್ನಲ್ಲ, ನಾವೊಂದು ಯಾವುದೋ ಒಂದು ಬಟ್ಟೆನ ಚೇಂಜ್ ಮಾಡೋಕೆ ಹೋಗಿದ್ವಿ. ಚೇಂಜ್ ಮಾಡೋಕೆ ಹೋಗಿ ಎಕ್ಸ್ಚೇಂಜ್ ಬಿಟ್ಬಿಟ್ಟು ನಮ್ಮ ಮನೆಯವರು ಫುಲ್ ದುಡ್ಡೇ ಕೊಟ್ಬಿಟ್ರು. ಆಮೇಲೆ ಆ ಎಕ್ಸ್ಚೇಂಜ್ ಅಮೌಂಟ್ನ ನಾವು ಮತ್ತೆ ರಿಟರ್ನ್ ದುಡ್ಡು ಕೊಡಲ್ಲ ಅಮೌಂಟ್ನ, ಮತ್ತೆ ಇದಕ್ಕೂ ಏನಾದ್ರು ತೊಗೊಳ್ಳಿ ಅಂತ ಹೇಳಿದ್ರು KLMನಲ್ಲಿ. ಸೊ ಇನ್ನೇನು ಮಾಡೋದು, ಆಪ್ಷನ್ ಇಲ್ವಲ್ಲ ಅಂತ ಹೇಳಿ ಇನ್ನೊಂದು ಮಂತ್ ಬಿಟ್ಟು ಬಂದು ತೊಗೋತೀವಿ ಅಂತ ಅಂದ್ಬಿಟ್ಟು ಬಂದುಬಿಟ್ವಿ. ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ನೋಡೋಣ ಏನು ತೊಗೊಳ್ಳೋಣ ಅಂತ. ಒಂದು 1,700 ರೂಪಾಯಿ. ಸೊ ಹಾಗಾಗಿ ಈಗ ಡ್ರೆಸ್ಗಳು ಬೇಕಲ್ವ ಸ್ಕೂಲಿಗೆ, ಹಾಗಾಗಿ ಒಂದು 2-3 ಡ್ರೆಸ್ಗಳು ನೋಡಿದೆ. ಹಾಗೆಯೇ ಟಾಪ್ಗಳು ನೋಡಿದೆ. ಅದಾದಮೇಲೆ ಸ್ಯಾರಿ ನೋಡಿದೆ. ಕೊನೆಗೆ 1-2 ಸ್ಯಾರಿ ಮತ್ತು 1 ಡ್ರೆಸ್ಸು ತೊಗೊಂಡು ಬಂದೆ. ಇದೆಲ್ಲ ನೋಡಿದೆ, ಚೆನ್ನಾಗಿತ್ತು. ಇದೊಂದೇ ಡ್ರೆಸ್ ತೊಗೊಂಡಿತ್ತು, ಲಾಸ್ಟಲ್ಲಿ ತೋರಿಸಿದ್ದು ಒಂದು ಡ್ರೆಸ್ ತೊಗೊಂಡೆ. ಮತ್ತು ಈ ಸ್ಯಾರಿಗಳು ತೊಗೊಂಡೆ. ಯೆಲ್ಲೋ ಕಲರ್ ಸ್ಯಾರಿ ಒಂದು ತೊಗೊಂಡೆ, ಆಮೇಲೆ ರೆಡ್ ಕಲರ್ ಸ್ಯಾರಿ ಒಂದು ತೊಗೊಂಡೆ ಇರಲಿ ಅಂತ ಹೇಳಿ. ಸೊ ಲಾಸ್ಟ್ ಟೈಮು ನಮ್ಮ ಮೈಸೂರು ಸ್ಯಾರಿ ತೊಗೊಂಡು ಏನು ಮಾಡಿದ್ವಿ, ಅದಕ್ಕೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಮತ್ತೆ ಸೇರಿ ತೊಗೊಂಡ್ರೆ ಬೇಡ ಅಂತ ಅದಕ್ಕೆ ಎಕ್ಸ್ಚೇಂಜ್ ಮಾಡಿ ಚೆನ್ನಾಗಿ ಅಂತ ಬಂದಿದ್ದು ನಾವು. ಬಟ್ ನೋಡಿದ್ರೆ ಏರೋಫ್ಲಮ್ ಮಾಡಿಬಿಟ್ಟು ತೊಗೊಂಡು ಎಕ್ಸ್ಚೇಂಜ್ ಮಾಡಿಸಲಿಲ್ಲ. ಆಮೇಲೆ ಮಾಡ್ಸೋಕೆ ಹೋದಾಗ ಏನಾಯಿತು, ಅವರು ಇಲ್ಲ ಆ ಥರ ನಾವು ಎಕ್ಸ್ಚೇಂಜ್ ಇಟ್ಕೊಳ್ಳಲ್ಲ, ಇವಾಗ ಬಿಲ್ ಆಗೋಗಿದೆ, ಮತ್ತೆ ಇದನ್ನು ಒಂದು ಕ್ರೆಡಿಟ್ ನೋಟ್ ಹಾಕೊಡ್ತೀವಿ, ಮತ್ತೆ ಬಂದು ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ 1,300 ಸಮಥಿಂಗಿಗೆ ಮತ್ತೆ ರಿಟರ್ನ್ ಇವತ್ತು ಬಂದು ಇನ್ನೊಂದು ತೊಗೋಬೇಕಾಯಿತು. ಸೊ ಇವಾಗ ಹೆಂಗಿದ್ರು ಸ್ಕೂಲ್ಗೆ ಹೋಗ್ತಿದ್ದೀನಲ್ಲ, ಸಿಂಪಲ್ ಸ್ಯಾರಿಗಳಾದರೆ ಆಗುತ್ತೆ ಅಂತ 1-2 ಸ್ಯಾರಿ 1 ಡ್ರೆಸ್ಸು ಅಷ್ಟಕ್ಕೂ 1,500 ಅಷ್ಟು ತೊಗೊಂಡ್ವಿ. ಸೊ ಈ ರೀತಿ ಆಯಿತು KLM ಫ್ಯಾಷನ್ ಕತೆ. ಬಸ್ಸು ಆಯ್ತು, ಬಸ್ಗೆ ಬಾಯ್ ಅಂತ ಹತ್ತು ಬಾಯ್. ಸ್ಕೂಲ್ಗೆ ಹೋಗ್ತೀಯಾ? ಹಾಂ ಬಾ ಬಂತೆ ಬಾ. ಹಾಂ ಹೌದಾ, ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಾ? ನಿಮ್ಮ ಸ್ಕೂಲ್ ಹೆಸರೇನು? ನಿನ್ನ ಹೆಸರು? ಸ್ಕೂಲ್ ಹೆಸರು ವಂಡರ್ ಕಿಡ್ಸ್ ಅನ್ಬೇಕು. ವಂಡರ್ ಕಿಡ್ಸ್. ಓಕೆ ನಡಿ, ಬಾಯ್. ಸೊ ಹಾಗೆಯೇ ನನ್ನ ಫ್ರೆಂಡ್ ನಾನು ಇಬ್ಬರೂ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ.
ನಾನು ಸ್ಯಾಲ್ರಿ ಡೇ ಆದಮೇಲೆ ಹೋಗೋಣ ಅಂತ ಹೇಳಿದ್ವಿ. ಸೊ ನಾವಿಬ್ಬರೇ ಒಂದು ಪಾರ್ಟಿ ಮಾಡೋಣ ಅಂತ ಹೇಳಿ ತಿನ್ಕೊಂಡು ಆಮೇಲೆ ಮಕ್ಕಳನ್ನ ಕರ್ಕೊಂಡು ಯಾಕೆ ಬ್ಯಾಗು ಬರ್ತೈತಾ ಏನಕ್ಕೆ ಬ್ಯಾಗು ಎಲ್ಲಿ ಹೋಯ್ತೀಯಾ ಬ್ಯಾಗು ಯಾವ ಸ್ಕೂಲ್ ನಿಮ್ಮ ಸ್ಕೂಲ್ ಹೆಸರೇನು ಬೆಂಗಳೂರು ಇಂಟರ್ನ್ಯಾಷನಲ್ ಕಿಡ್ಸ್ ಸ್ಕೂಲ್ ನಿಮ್ಮದು ವಂಡರ್ ಕಿಡ್ಸ್ ಹೇಳಿ ನಿಮ್ಮ ಸ್ಕೂಲ್ ವಂಡರ್ ಕಿಡ್ಸ್ ಇರಬೇಕು ನಿಮ್ಮ ಸ್ಕೂಲ್ ಹೆಸರು ವಂಡರ್ ಕಿಡ್ಸ್ ನಿಮ್ಮ ಸ್ಕೂಲ್ ಹೆಸರೇನು